ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ ಹೇಳ್ತಾ, ಮೊದಲನೇದಾಗಿ ಈ ಒಂದು ಪ್ರಶ್ನೆ ಅಂದ್ರೆ ಏನ್ ನಾವು ಸಾಲ್ವ್ ಮಾಡ್ತಾ ಹೋಗ್ತಾ ಇದೀವಿ, ಇದು ನಿಮ್ಗೆ PSTR ಆಗಿರ್ಬೋದು, GPSTR ಮತ್ತೆ TET ಇದಕ್ಕೆ ಮಾತ್ರ ಬಹಳನೇ ಉಪಯುಕ್ತವಾಗಿರುತ್ತೆ. ಇದು 6ನೇ ತರಗತಿಗೆ ಸಂಬಂಧಪಟ್ಟಂತಹ MCQs, ಸಂಪೂರ್ಣ MCQs ಇದಾಗಿರುತ್ತೆ. ಓಕೆ, ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪೂರಿಯಲ್ಲಿರುವಂತಹ ಆಹಾರದ ಘಟಕಾಂಶಗಳು ಯಾವ್ಯಾವು ಅಂತ ಇದೆ. ಪೂರಿ ಏನೇನು ಹಾಕಿ ನೀವು ಪೂರಿ ಮಾಡ್ತಾರೆ? ಪೂರಿ ಮಾಡ್ಬೇಕಂದ್ರೆ ಏನೇನ್ ಬೇಕು? ಮೈದಾ ಹಿಟ್ಟು ಬೇಕು, ಎಣ್ಣೆ ಬೇಕು, ಉಪ್ಪು ಬೇಕು, ನೀರು ಬೇಕು. ಇನ್ನು ಕೆಲವರು ಪೂರಿ ಸ್ವಲ್ಪ ಡೈಜೆಷನ್ ಬೇಗ ಆಗ್ಲಿ, ಏನು ಗ್ಯಾಸ್ಟ್ರಿಕ್ ಆಗ್ಬಾರ್ದು ಅಂತ ಹೇಳಿ ಕೆಲವರು ಅಜ್ವಾನ ಎಲ್ಲ ಯೂಸ್ ಮಾಡ್ತಾರೆ, ಹೌದಲ್ವಾ? ಸೊ ಇಲ್ಲಿ ನಾವು ಹೇಳಿದಂತದ್ದು ಇಲ್ಲಿ ಯಾವ್ದಿದೆ ನೋಡಿ, ಮೈದಾ ಹಿಟ್ಟಿದೆ, ಎಣ್ಣೆ ಇದೆ, ಉಪ್ಪಿದೆ, ನೀರಿದೆ. ಸೊ ಇದು ಸರಿಯಾದಂತ ಉತ್ತರ. ಅಕ್ಕಿ, ನೀರು ಮತ್ತು ಉಪ್ಪನ್ನ ಬಳಸಿ ತಯಾರಿಸಬಹುದಾದಂತ ಆಹಾರ ಪದಾರ್ಥ ಯಾವುದು? ಅಕ್ಕಿ, ನೀರು, ಉಪ್ಪು. ಏನ್ ಮಾಡ್ತಾರೆ? ಅಕ್ಕಿ, ನೀರು, ಉಪ್ಪು ಹಾಕಿ ಏನ್ ಮಾಡ್ಬೋದು? ಅನ್ನ ತಾನೇ ಮಾಡೋದು. ಸೊ ಅನ್ನ ಇಸ್ ದ ರೈಟ್ ಆನ್ಸರ್. ಆಹಾರದಲ್ಲಿರುವಂತಹ ಘಟಕಾಂಶಗಳ ಕುರಿತು ಸರಿಯಾದ ಹೇಳಿಕೆಯನ್ನ ಗುರುತಿಸಿ. ಇಡ್ಲಿಯಲ್ಲಿರುವ ಆಹಾರದ ಮುಖ್ಯ ಘಟಕಾಂಶ ಅಕ್ಕಿ. ಕೀರು ತಯಾರಿಕೆಯಲ್ಲಿ ಹಾಲನ್ನ ಬಳಸ್ತಾರೆ. ನೋಡಿ ಇಲ್ಲಿ ಏನಿದೆ, ಇಲ್ಲಿ ಪ್ರಶ್ನೆ ಆಹಾರದಲ್ಲಿರುವಂತಹ ಘಟಕಾಂಶಗಳ ಕುರಿತು ಸರಿಯಾದ ಹೇಳಿಕೆ. ನೋಡಿ, ಇಡ್ಲಿಯಲ್ಲಿ ಆಹಾರದ ಮುಖ್ಯ ಘಟಕಾಂಶ ಅಕ್ಕಿ ಆಗಿರುತ್ತೆ ಅಂತ ಹೇಳಿದ್ದಾರೆ, ಹೌದಲ್ವಾ? ಇದನ್ನ ನೀವು ಒಪ್ಕೋತಿರ್ವಾ? ಕೆಲವರು ಇಡ್ಲಿಯನ್ನ ಅಂದ್ರೆ ಇಡ್ಲಿಯಲ್ಲಿ ಇರುವಂತಹ ಆಹಾರದ ಮುಖ್ಯ ಘಟಕಾಂಶ ಅಕ್ಕಿ ಅಂತ ಇದೆ. ಖಂಡಿತವಾಗ್ಲೂ ಅಕ್ಕಿನೇ ಆಗಿರುತ್ತೆ. ಯಾಕೆ ಅಂದ್ರೆ ನೋಡಿ, ಅಕ್ಕಿ ಏನಿರುತ್ತಲ್ವಾ, ಈಗ ಕೆಲವರು ರೇಷನ್ ಅಕ್ಕಿಯನ್ನ ನೆನೆಸ್ಬಿಟ್ಟು ಅದರಿಂದನೂ ಕೂಡ ದೋಸೆ ಹೇಗ್ ಮಾಡ್ತಾರೆ, ಅದೇ ತರ ಇಡ್ಲಿಯನ್ನು ಕೂಡ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಏನಿದೆ, ಎಂ ಮತ್ತು ಎನ್ ಎರಡೂ ಕೂಡ ಸರಿಯಾದಂತ ಉತ್ತರ ಆಗಿರುತ್ತೆ. ಓಕೆ, ಈ ಕೆಳಗಿನವುಗಳಲ್ಲಿ ಚಪಾತಿ ತಯಾರಿಸೋದಕ್ಕೆ ಬಳಸುವಂತಹ ಆಹಾರದ ಘಟಕಾಂಶಗಳು. ನೋಡಿ, ಈ ಕೆಳಗಿನವುಗಳಲ್ಲಿ ಚಪಾತಿ ತಯಾರಿಸೋದಕ್ಕೆ ಏನೇನ್ ಬೇಕು? ಚಪಾತಿ ತಯಾರಿಸೋದಕ್ಕೆ ಏನ್ ಬೇಕು? ಗೋಧಿ ಹಿಟ್ಟು ಬೇಕು, ಹೌದಲ್ವಾ? ಜೊತೆಗೆ ನೀರ್ ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಸೊ ಇಲ್ಲೇನಿದೆ? 2, 4, 5. 2, 4, 5 ಇದು ಸರಿಯಾದಂತ ಉತ್ತರ. ಹೋಳಿಗೆಯಲ್ಲಿ ಇರುವಂತಹ ಆಹಾರದ ಘಟಕಾಂಶಗಳು ಬೆಲ್ಲ, ಜೋಳದ ಹಿಟ್ಟು, ತೊಗರಿಬೇಳೆ ಅಂತ ಇದೆ. ಓಕೆ, ಬೆಲ್ಲ, ಮೈದಾ ಹಿಟ್ಟು ಮತ್ತೆ ತೊಗರಿಬೇಳೆ ಅಂತ ಇದೆ. ಸೊ ಇದು ಏನಿದೆ? 5ನೇದು ಇದು ಸರಿಯಾದಂತ ಉತ್ತರ 5ನೇ ಪ್ರಶ್ನೆಗೆ. ಓಕೆ, ಇನ್ನು 6ನೇ ಪ್ರಶ್ನೆ ನೋಡೋಣ. ಆಹಾರ ಮತ್ತು ಅವುಗಳನ್ನು ತಯಾರಿಸೋದಕ್ಕೆ ಬಳಸುವಂತಹ ಪದಾರ್ಥಗಳ ಸರಿಯಾದ ಜೋಡಣೆ. ನೋಡಿ, ಆಹಾರ ಮತ್ತು ಅವುಗಳನ್ನ ತಯಾರಿಸಬೇಕು ಅಂತ ಅಂದ್ರೆ ಬಳಸುವಂತಹ ಪದಾರ್ಥಗಳ ಸರಿಯಾದ ಜೋಡಣೆ ಹೇಗಿರ್ಬೇಕು? ಓಕೆ, ಫಸ್ಟ್ ಏನು? ಗೋಧಿ ಹಿಟ್ಟು, ಆಮೇಲೆ ನೀರು, ಆಮೇಲೆ ಉಪ್ಪು, ಆದ್ಮೇಲೆ ಅನ್ನ ಅಂತ ಇದೆ. ಅಂದ್ರೆ ಇದು ಮಾಡಿದ್ರೆ ಇದು ಏನಾಗುತ್ತೆ? ಅನ್ನ ಆಗುತ್ತೆ ಅಂತ ಇದೆ. ಗೋಧಿ ಹಿಟ್ಟು ಇಟ್ಕೊಂಡು ಯಾರಾದ್ರೂ ಅನ್ನ ಮಾಡ್ತಾರ? ದಿಸ್ ಇಸ್ ದ ರಾಂಗ್ ಆನ್ಸರ್. ಓಕೆ, ಇದು ತಪ್ಪಾದಂತ ಜೋಡಣೆ. ತರಕಾರಿ, ಅಕ್ಕಿ, ಮಸಾಲೆ ಇಟ್ಕೊಂಡು ಉಪ್ಪಿಟ್ಟು ಹಾಕ್ತಾರೆ. ರವೆನೇ ಇಲ್ದೆ ಹೇಗೆ ಉಪ್ಪಿಟ್ಟು ಮಾಡ್ತಾರೆ? ಇಲ್ಲಿ ಅಕ್ಕಿ ಇದೆ ಅಲ್ವಾ? ಇನ್ನು ಹಾಲು, ಅಕ್ಕಿ, ಸಕ್ಕರೆ ಇವನ್ನ ಇಟ್ಕೊಂಡು ಸಾಂಬಾರ್ ಮಾಡ್ತಾರಂತೆ, ಇದು ಕೂಡ ತಪ್ಪು. ಅಕ್ಕಿ, ಉದ್ದಿನಬೇಳೆ, ನೀರು ಇದನ್ನ ಏನ್ ಮಾಡ್ತಾರೆ? ಅಕ್ಕಿ, ಉದ್ದಿನಬೇಳೆ, ನೀರು ಅದನ್ನ ಇಟ್ಕೊಂಡು ಏನ್ ಮಾಡ್ತಾರೆ? ಇಡ್ಲಿ ಮಾಡ್ತಾರೆ. ಸೊ ಇದು ಏನಿದೆ? ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, ರೊಟ್ಟಿ ಮಾಡ್ಬೇಕು ಅಂದ್ರೆ ಹಿಟ್ಟು ಮತ್ತೆ ನೀರು. ಅದೇ ತರ ಪಾಯಸ ಬೇಕು ಅಂದ್ರೆ ಏನ್ ಮಾಡ್ತಾರೆ? ಕಾಳುಗಳು, ನೀರು ಅಲ್ಲ. ಅಕ್ಕಿ, ಸಕ್ಕರೆ ಹೌದು. ಮೊಟ್ಟೆ ಮತ್ತೆ ಹಾಲು ತಪ್ಪು. ಉದ್ದಿನ ಬೇಳೆ, ಮಸಾಲೆ ಅಲ್ಲ. ಸೊ ಸರಿಯಾದಂತ ಉತ್ತರ ಅಕ್ಕಿ ಮತ್ತು ಸಕ್ಕರೆ. ಬದನೆಕಾಯಿ ಪಲ್ಯದಲ್ಲಿರುವಂತ ಆಹಾರದ ಘಟಕಾಂಶಗಳನ್ನ ಅವುಗಳು ದೊರೆಯುವ ಸಸ್ಯದ ಭಾಗದೊಂದಿಗೆ ಹೋಲಿಸಿ ಅಂತ ಇದೆ. ಬದನೆಕಾಯಿ ಪಲ್ಯದಲ್ಲಿರುವಂತ ಆಹಾರದ ಘಟಕಾಂಶಗಳನ್ನ ದೊರೆಯುವ ಸಸ್ಯದ ಭಾಗದೊಂದಿಗೆ ಹೋಲಿಸಿ. ಬದನೆಕಾಯಿ ಎದರಿಂದ ಸಿಗುತ್ತೆ? ಇದು ಬದನೆಕಾಯಿ ಎಲ್ಲಿಂದ ಬರುತ್ತೆ? ಇದು ಬದನೆಕಾಯಿ ನಮಗೆ ಹಣ್ಣಿನ ಭಾಗದಿಂದ ನಮ್ಗೆ ಸಿಗುತ್ತೆ, ಹೌದಲ್ವಾ? ಸೂರ್ಯಕಾಂತಿ ಎಣ್ಣೆ ಇದು ಎಲ್ಲಿಂದ ಬರುತ್ತೆ? ಸೂರ್ಯಕಾಂತಿ ಬೀಜದಿಂದ ನಮ್ಗೆ ಇದು ಸಿಗುವಂತದ್ದು, ಹೌದಲ್ವಾ? ಸೂರ್ಯಕಾಂತಿ ಎದರಿಂದ ಸಿಗುತ್ತೆ?
ಬೀಜದಿಂದ ಸೂರ್ಯಕಾಂತಿ ಎಣ್ಣೆ ನಮ್ಗೆ ಸಿಗುತ್ತೆ. ಇನ್ನು ಈರುಳ್ಳಿ ಎದರಿಂದ ನಮಗ್ ಸಿಗುತ್ತೆ? ಈರುಳ್ಳಿ ಕಾಂಡ ಭಾಗದಿಂದ, ಸಸ್ಯದ ಒಂದು ಕಾಂಡ ಭಾಗ ಏನಿರುತ್ತೆ ಅದರಿಂದ ನಮಗೆ ಸಿಗುತ್ತೆ. ಹಾಗಾಗಿ ಉತ್ತರ ಏನು? ದಟ್ ಇಸ್ ಸಿ ಇದೆ, ಆಮೇಲೆ ಎ, ಆಮೇಲೆ ಬಿ. ಈ ಬಿ ಆಪ್ಷನ್ ಏನಿದೆ ಇದು ಸರಿಯಾದಂತ ಉತ್ತರ. ಇವುಗಳಲ್ಲಿ ಖಾದ್ಯವನ್ನಾಗಿ ಬಳಸುವಂತಹ ಸಸ್ಯದ ಕಾಂಡ ಯಾವುದು? ನೋಡಿ, ಖಾದ್ಯವನ್ನಾಗಿ ಅಂದ್ರೆ ಊಟ ಆಗಿ ಬಳಸುವಂತಹ ಸಸ್ಯದ ಕಾಂಡ ಯಾವುದು? ಕಬ್ಬು, ಸೂರ್ಯಕಾಂತಿ, ಮೆಕ್ಕೆಜೋಳ ಮತ್ತೆ ಸೇಬು. ಖಾದ್ಯ. ಓಕೆ, ತಿನ್ನೋದಕ್ಕೆ ಬಳಸುವಂತ ಸಸ್ಯದ ಕಾಂಡವನ್ನ ತಿನ್ನುವುದಕ್ಕೆ ನಾವು ಬಳಸ್ತೀವಿ. ಯಾವುದು? ಕಾಂಡ ಅಂದ್ರೆ ಸೂರ್ಯಕಾಂತಿನೂ ತಿಂತೀವಿ, ಮೆಕ್ಕೆಜೋಳನು ತಿಂತೀವಿ, ಸೇಬುನು ತಿಂತೀವಿ. ಸೇಬು ಹಣ್ಣು ಅಂತ ಕರಿತೀವಿ, ಕಾಂಡ ಅಂತ ಹೇಳಲ್ಲ. ಸೊ ಆ ರೀತಿಯಾಗಿ ಸಸ್ಯದ ಕಾಂಡವನ್ನ ನಾವು ಆಹಾರ ಪದಾರ್ಥವಾಗಿ ತಿನ್ನುವಂತ ಅಂದ್ರೆ ಅಮಾಂಗ್ ದ ಫಾಲೋಯಿಂಗ್ ಯಾವುದು ಅಂತ ಕೇಳಿದ್ದಾರೆ. ದಟ್ ಇಸ್ ಕಬ್ಬು ಏನಿದೆಯಲ್ಲ ಇದು ಸಸ್ಯದ ಕಾಂಡ. ಓಕೆ, ಈ ಕೆಳಗಿನವುಗಳಲ್ಲಿ ಸಸ್ಯದ ಆಹಾರ ಭಾಗಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನ ನೀಡಿ ಅಂತ ಇದೆ. ಆಹಾರ ಭಾಗಕ್ಕೆ ಸಂಬಂಧಿಸಿದಂತೆ ಮೆಕ್ಕೆಜೋಳದಲ್ಲಿ ಹೂವು ಖಾದ್ಯ ಭಾಗವಾಗಿದೆ. ಬದನೆಕಾಯಿಯಲ್ಲಿ ಬೀಜ ಏನಿರುತ್ತೆ ಅದು ಖಾದ್ಯ ಭಾಗವಾಗಿದೆ. ಎಲೆಕೋಸಿನಲ್ಲಿ ಎಲೆ ಖಾದ್ಯ ಭಾಗವಾಗಿದೆ. ಈರುಳ್ಳಿಯಲ್ಲಿ ಕಾಂಡವು ಖಾದ್ಯ ಭಾಗವಾಗಿದೆ ಅಂತ ಇದೆ. ಓಕೆ, ನೋಡಿ ಇದ್ರೊಳಗೆ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಈರುಳ್ಳಿಯಲ್ಲಿ ಕಾಂಡವು ಖಾದ್ಯ ಭಾಗವಾಗಿದೆ. ಇಲ್ಲಿ ಹಿಂದೆ ನೋಡಿದ್ವಿ ಹೌದಲ್ವಾ? ಏನು ಇಲ್ಲಿ ದೊರೆಯುವಂತ ಸಸ್ಯದ ಭಾಗಗಳು ಅಂತೇಳಿ. ಈರುಳ್ಳಿ ಏನಿದೆ ನಾವು ಅದನ್ನ ಕಾಂಡ, ಹೌದಲ್ವಾ? ಈರುಳ್ಳಿ ಅನ್ನುವಂಥದ್ದು ಕಾಂಡದಿಂದ ಸಿಗುತ್ತೆ ಅಂತ ನೋಡಿದ್ವಿ. ಸೊ ಅದೇ ತರ ಇಲ್ಲಿ ಸರಿಯಾದಂತ ಉತ್ತರ ಯಾವುದು? ನೋಡಿ, ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ, ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಬಂದು ಈರುಳ್ಳಿಯಲ್ಲಿ ಕಾಂಡವು ಏನಿರುತ್ತೆ, ಈರುಳ್ಳಿಯಲ್ಲಿ ಕಾಂಡ ಏನಿರುತ್ತೆ ಅದು ಖಾದ್ಯದ ಭಾಗವಾಗಿರುತ್ತೆ. ಅಂದ್ರೆ ತಿನ್ನೋದಕ್ಕೆ ಅಂದ್ರೆ ತಿನ್ನುವಂತ ಭಾಗ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಮೆಕ್ಕೆಜೋಳ ಸಸ್ಯದ ಈ ಭಾಗವು ಆಹಾರದ ಘಟಕಾಂಶ ಆಗಿದೆ. ಯಾವುದು? ಬೇರು, ಬೀಜ, ಎಲೆ, ಕಾಂಡ ಅಂತ ಇದೆ. ಅಂದ್ರೆ ಮೆಕ್ಕೆಜೋಳ ಸಸ್ಯದ ಯಾವ ಭಾಗವನ್ನ ನಾವು ತಿನ್ನೋದಕ್ಕೆ ಬಳಸ್ತೀವಿ? ಯಾವುದನ್ನ ಬಳಸ್ತೀವಿ? ದಟ್ ಈಸ್ ಮೆಕ್ಕೆಜೋಳದಲ್ಲಿ ಬೀಜ, ಹೌದಲ್ವಾ? ಈ ಕೆಳಗಿನ ಸಸ್ಯಗಳ ಬೇರನ್ನ ನಾವು ಆಹಾರವಾಗಿ ಸೇವಿಸ್ತೀವಿ. ಬೇರನ್ನ ನಾವು ಆಹಾರವನ್ನಾಗಿ ತಿನ್ನುವಂಥದ್ದು ಯಾವುದು? ಟೊಮೊಟೊ, ಬದನೆಕಾಯಿ, ಪುದೀನ, ಪಾಲಕ್ಕು, ಮೂಲಂಗಿ ಮತ್ತೆ ಕ್ಯಾರೆಟ್, ಆಲೂಗಡ್ಡೆ ಮತ್ತೆ ಶುಂಠಿ. ಸೊ ಇವೆರಡರಲ್ಲಿ ಯಾವುದು? ಮೂಲಂಗಿ ಮತ್ತೆ ಕ್ಯಾರೆಟ್ ಏನಿದೆಯಲ್ಲ ಇವು. ಓಕೆ, ಇವನ್ನ ನಾವು ಆಹಾರವಾಗಿ ಸೇವಿಸ್ತೀವಿ. ಇವು ಬೇರು. ಓಕೆ, ಸಸ್ಯಗಳ ಬೇರು. ಇವುಗಳನ್ನ ನಾವು ಏನ್ ಮಾಡ್ತೀವಿ? ಆಹಾರವಾಗಿ ಸೇವಿಸ್ತೀವಿ. ಆಹಾರದ ಘಟಕಾಂಶಗಳು ಮತ್ತು ಅವುಗಳ ದೊರೆಯುವಂತ ಸಸ್ಯದ ಭಾಗಗಳ ಸರಿಯಾದ ಜೋಡಣೆ. ಆಹಾರದ ಘಟಕಾಂಶಗಳು ಮತ್ತು ಅವುಗಳು ದೊರೆಯುವಂತ ಸಸ್ಯದ ಭಾಗಗಳ ಸರಿಯಾದ ಜೋಡಣೆ ಅಂತ ಹೇಳಿದ್ದಾರೆ. 13ನೇ ಪ್ರಶ್ನೆ. ಓಕೆ, ಹಸಿಮೆಣಸಿನಕಾಯಿ ಹಣ್ಣು, ತೊಗರಿಬೇಳೆ ಎಲೆ, ಕಡಲೆಕಾಯಿ ಬೇರು, ಸಕ್ಕರೆ ಬೀಜ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಏನು? ನೋಡಿ, ಹಸಿಮೆಣಸಿನಕಾಯಿ ಹಣ್ಣು ಅನ್ನುವಂಥದ್ದು ಇದೆಯಲ್ಲ ಇದು ಸರಿಯಾದಂತ ಉತ್ತರ. ಓಕೆ, ಈ ಕೆಳಗಿನವುಗಳಲ್ಲಿ ಎಕ್ಸ್ ಮತ್ತು ವೈ ವರ್ಗೀಕರಣಕ್ಕೆ ಆಧಾರವಾದಂತ ಸಸ್ಯಗಳ ಗುಣಲಕ್ಷಣಗಳನ್ನ ತಿಳಿಸಿ ಅಂತ ಇದೆ. ಇಲ್ಲಿ ಎಕ್ಸ್ ಅನ್ನೋ ಕಾಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ದಟ್ ಇಸ್ ಸಾಸಿವೆ ಮತ್ತೆ ಸೋಯಾಬೀನ್ ಇದೆ. ವೈ ಕಾಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಟೊಮೊಟೊ ಮತ್ತೆ ಬಾಳೆಹಣ್ಣು ಇದೆ. ವರ್ಗೀಕರಣಕ್ಕೆ ಆಧಾರವಾಗಿರುವಂತ ಸಸ್ಯಗಳ ಗುಣಲಕ್ಷಣ ನೋಡಿ, ಎಕ್ಸ್ ಅನ್ನುವಂಥದ್ದು ಇದು ಬೀಜ ಖಾದ್ಯ ಆಗಿದೆ. ವೈ ಅನ್ನುವಂಥದ್ದು ಕಾಂಡ ಖಾದ್ಯ. ಎಕ್ಸ್ ಅನ್ನುವಂಥದ್ದು ಹೂವು ಖಾದ್ಯ, ವೈ ಅನ್ನುವಂಥದ್ದು ಹಣ್ಣು ಖಾದ್ಯ. ಎಕ್ಸ್ ಅನ್ನುವಂಥದ್ದು ಬೇರು ಖಾದ್ಯ, ವೈ ಅನ್ನುವಂಥದ್ದು ಎಲೆ ಖಾದ್ಯ. ಎಕ್ಸ್ ಅನ್ನುವಂಥದ್ದು ಬೀಜ ಖಾದ್ಯ, ವೈ ಅನ್ನುವಂಥದ್ದು ಹಣ್ಣು ಖಾದ್ಯ ಅಂತ ಇದೆ. ಓಕೆ, ನೋಡಿ ಇವೆಲ್ಲ ಏನು? ಸಾಸಿವೆ ಆಮೇಲೆ ಸೋಯಾಬೀನು ಇವೆಲ್ಲ ಬೀಜ ಖಾದ್ಯಗಳಾಗಿರ್ತವೆ. ಈ ವೈ ಅಂದ್ರೆ ಏನು? ಟೊಮೊಟೊ ಮತ್ತೆ ಬಾಳೆಹಣ್ಣು ಏನಿರ್ತಾವಲ್ಲ ಇವನ್ನ ಹಣ್ಣು ಟೊಮೊಟೊ ಅಂತ ಹೇಳಲ್ಲ. ಟೊಮೊಟೊ ಹಣ್ಣು, ಬಾಳೆಹಣ್ಣು, ಹೌದಲ್ವಾ? ಸೊ ಹಾಗಾಗಿ ಹಣ್ಣು ಖಾದ್ಯ ಇದು ವೈಯಲ್ಲಿ ಹಣ್ಣು ಖಾದ್ಯ ಇದೆ ಮತ್ತೆ ಬೀಜ ಖಾದ್ಯ ಯಾವು ಇದು. ಸೊ ಸರಿಯಾದಂತ ಉತ್ತರ ಬಂದು ಬೀಜ ಖಾದ್ಯ ಮತ್ತೆ ಹಣ್ಣು ಖಾದ್ಯ. ಓಕೆ, ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಪ್ರಾಣಿಗಳ ಆಹಾರಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನ ಗುರುತಿಸಿ. ಮಾಂಸಾಹಾರಿಗಳು ಸಸ್ಯ ಮತ್ತು ಪ್ರಾಣಿಗಳನ್ನ ತಿನ್ನುತ್ತವೆ. ಬೆಕ್ಕು ಸಸ್ಯಾಹಾರಿ,
ಹುಲಿಯು ಮಿಶ್ರಹಾರಿ. ಮಿಶ್ರಹಾರಿಗಳು ಸಸ್ಯ ಮತ್ತು ಪ್ರಾಣಿಗಳನ್ನ ಆಹಾರವಾಗಿ ಸೇವಿಸ್ತವೆ. ಸರಿಯಾದಂತ ಉತ್ತರ ಸಸ್ಯಾಹಾರಿಗಳು ಯಾವಾಗ್ಲೂ ಎರಡನ್ನು ತಿಂತವೆ, ಮೀನ್ಸ್ ಸಸ್ಯ ಮತ್ತು ಪ್ರಾಣಿಗಳನ್ನು. ಇವುಗಳಲ್ಲಿ ಕ್ರಮವಾಗಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳನ್ನ ಜೋಡಿಸಿ ಅಂತ ಇದೆ. ಕ್ರಮವಾಗಿ ಒಂದು ಸಸ್ಯಾಹಾರಿ ಅದಾದ ನಂತರ ಮಾಂಸಾಹಾರಿ ಇರ್ಬೇಕು. ಓಕೆ, ಇಲ್ಲಿ ಸಸ್ಯಾಹಾರಿ ನೋಡಿ, ಮೇಕೆ ಏನಿದೆ ಅದು ಕೂಡ ಸಸ್ಯಾಹಾರಿ. ಓಕೆ, ಜಿಂಕೆ ಕೂಡ ಸಸ್ಯಾಹಾರಿ, ಹಾಗಾಗಿ ಇದು ಬರೋದಿಲ್ಲ. ಇನ್ನು ಜಿಂಕೆ ಏನಿದೆ ಇದು ಸಸ್ಯಾಹಾರಿ, ಮೊಸಳೆ ಏನಿದೆ ಇದು ಮಾಂಸಾಹಾರಿ. ಓಕೆ, ದಿಸ್ ಇಸ್ ರೈಟ್ ಆನ್ಸರ್. ಇಲ್ಲಿ ಕಾಗೆ ಇದೆ, ಇಲ್ಲಿ ಸಿಂಹ ಇದೆ, ಹದ್ದು ಇದೆ. ಇವು ಏನಿದಾವೆ ಇವು ಮಾಂಸಾಹಾರಿಗಳು. ಸೊ ಸರಿಯಾದಂತ ಉತ್ತರ ಜಿಂಕೆ ಮತ್ತು ಮೊಸಳೆ. 17ನೇ ಪ್ರಶ್ನೆ, ಇವುಗಳಲ್ಲಿ ಕ್ರಮವಾಗಿ ಸಸ್ಯಾಹಾರಿ, ಮಾಂಸಾಹಾರಿ ಹಾಗೂ ಮಿಶ್ರಹಾರಿಗಳ ಗುಂಪು ಯಾವುದು? ಸಸ್ಯಾಹಾರಿ, ಮಾಂಸಾಹಾರಿ ಮತ್ತೆ ಮಿಶ್ರಹಾರಿಗಳ ಗುಂಪು ಯಾವುದು ಕ್ರಮವಾಗಿ? ಮೊದಲನೇದು ಸಸ್ಯಾಹಾರಿ ಇರ್ಬೇಕು, ಎರಡನೇದು ಮಾಂಸಾಹಾರಿ ಇರ್ಬೇಕು, ನಂತರ ಮಿಶ್ರಹಾರಿ ಇರ್ಬೇಕು. ಫಸ್ಟ್ ನೋಡಿ, ಎಲ್ಲಿ ಸಸ್ಯಾಹಾರಿ ಇದೆ? ಜಿರಾಫೆ, ಹುಲಿ, ಕರಡಿ, ಜಿರಾಫೆ ಇದೆ. ಒಟ್ನಲ್ಲಿ ಇವಾಗ ಜಿರಾಫೆ ಎರಡು ಕೂಡ ಸಸ್ಯಾಹಾರಿಗಳು. ನೆಕ್ಸ್ಟ್ ಸಿಂಹ ಇದೆ, ಇಲಿ ಇದೆ. ನಮಗೇನ್ ಬೇಕು? ಮಾಂಸಾಹಾರಿ ಬೇಕು, ಹೌದಲ್ವಾ? ಈಗ ಸಿಂಹನೂ ಅದೇ, ಹೌದಲ್ವಾ? ಸಿಂಹ ಏನು? ಮಾಂಸಾಹಾರಿ. ಓಕೆ, ಆಮೇಲೆ ಇಲಿ ಇದೆ. ಇದು ಇಲಿ ಅದನ್ನು ತಿನ್ನುತ್ತೆ, ಇದನ್ನು ತಿನ್ನುತ್ತೆ. ನೋಡಿ, ಇಲ್ಲಿ ಯಾಕೆ ಇಲಿ ತಗೊಳ್ಳಲ್ಲ ಅಂದ್ರೆ ಇಲಿ ಮಾಂಸಾಹಾರಿ ಹೌದು, ಆದ್ರೆ ಇದು ಇಟ್ಟಿರೋ ಮೆಣಸಿಕಾಯಿನೂ ಕೂಡ ತಿಂದ್ಬಿಡುತ್ತೆ. ಸೊ ಹಾಗಾಗಿ ಇದು ಏನು? ಇದು ಅಲ್ಲ, ಅಂದ್ರೆ ಇದು ಮಿಶ್ರಹಾರಿ. ಸೊ ಹಾಗಾಗಿ ಜಿರಾಫೆ, ಸಿಂಹ, ಇಲಿ ಇವು ಮೂರೇನಿದಾವೆ ಇದು ಸರಿಯಾದ ಕ್ರಮಾನುಸಾರ ಸರಿಯಾದಂತ ಉತ್ತರ. ಎಕ್ಸ್ ಮತ್ತು ವೈ ವರ್ಗೀಕರಣಕ್ಕೆ ಆಧಾರವಾದಂತಹ ಪ್ರಾಣಿಗಳ ಗುಣಲಕ್ಷಣವನ್ನ ತಿಳಿಸಿ. ಎಕ್ಸ್ ಮತ್ತೆ ವೈ ವರ್ಗೀಕರಣಕ್ಕೆ ಆಧಾರವಾಗಿರುವಂತಹ ಪ್ರಾಣಿಗಳ ಗುಣಲಕ್ಷಣ. ನಾಯಿ, ಕರಡಿ, ಕುರಿ, ಜಿರಾಫೆ ಇದೆ. ನಾಯಿ ಏನಿದೆ ಇದು ಮಿಶ್ರಹಾರಿ ಅಂತ ಹೇಳ್ತೀವಿ, ಹೌದಲ್ವಾ? ಕರಡಿ ಕೂಡ ಏನು ಮಿಶ್ರಹಾರಿನ? ನೋಡಿ, ಅಲ್ಲೇನ್ ಕೇಳಿದರೆ? ವರ್ಗೀಕರಣಕ್ಕೆ ಆಧಾರವಾದಂತ ಪ್ರಾಣಿಗಳ ಗುಣಲಕ್ಷಣಗಳನ್ನ ಕೇಳಿದ್ದಾರೆ. ಇಲ್ಲಿ ನಾಯಿ ಏನಿದು ಮಿಶ್ರಹಾರಿ, ಇವನ್ ಕರಡಿ ಕೂಡ ಮಿಶ್ರಹಾರಿ. ಕುರಿ ಏನಿದೆ ಇದು ಸಸ್ಯಾಹಾರಿ, ಜಿರಾಫೆ ಕೂಡ ಸಸ್ಯಾಹಾರಿ. ಹಾಗಾಗಿ ಸರಿಯಾದಂತ ಉತ್ತರ ಯಾವುದು? ಆಪ್ಷನ್ ಎ ಸರಿಯಾದಂತ ಉತ್ತರ. 19ನೇ ಪ್ರಶ್ನೆ, ಮಾಂಸಾಹಾರಿ ಚಿರತೆ ಮಾಂಸಾಹಾರಿ, ಅದೇ ತರ ಮಿಶ್ರಹಾರಿ ಯಾವುದು? ಜಿಂಕೆ, ನೋ, ಇದು ಸಸ್ಯಾಹಾರಿ. ಹುಲಿ ಇದಂತೂ ಶುದ್ಧವಾದ ಮಾಂಸಾಹಾರಿ. ಎಮ್ಮೆ ಇದು ಏನಿದು? ಇದು ಸಸ್ಯಾಹಾರಿ, ಹೌದಲ್ವಾ? ಇನ್ನು ಮಿಶ್ರಹಾರಿ ಕರಡಿ ಏನಿದೆ ಇದು ಸಸ್ಯವನ್ನು ತಿನ್ನುತ್ತೆ ಮತ್ತೆ ಮಾಂಸವನ್ನು ತಿನ್ನುತ್ತೆ. ಸೊ ಹಾಗಾಗಿ ಮಿಶ್ರಹಾರಿಗೆ ಕರಡಿ ಅನ್ನುವಂಥದ್ದು ಸರಿಯಾದಂತ ಉತ್ತರ. 20ನೇ ಪ್ರಶ್ನೆ, ಮಿಶ್ರಹಾರಿಗಳ ಗುಂಪನ್ನ ಗುರುತಿಸಿ. ಜಿಂಕೆ, ಬೆಕ್ಕು, ನಾಯಿ, ಎಮ್ಮೆ, ಆನೆ, ಕರಡಿ. ಇವಾಗ ಇದು ಸಸ್ಯಾಹಾರಿ, ಇದು ಮಿಶ್ರಹಾರಿ, ಇದು ಕೂಡ ಮಿಶ್ರಹಾರಿ, ಆಮೇಲೆ ಕರಡಿ ಇದು ಕೂಡ ಮಿಶ್ರಹಾರಿ. 3 ಯಾವುದು? ಬಿ ಸಿ ಎಫ್ ಇಲ್ಲಿದೆ. ಸೊ 20ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ. ಇವುಗಳಲ್ಲಿ ಸಸ್ಯಾಹಾರಿಗಳ ಗುಂಪು ಯಾವುದು? ಸಸ್ಯಾಹಾರಿಗಳ ಗುಂಪು ಯಾವುದು? ಆನೆ ಮತ್ತು ಜಿಂಕೆ. ಓಕೆ, ಆನೆ ಮತ್ತು ಜಿಂಕೆ ಏನಿದೆ ಇದು ಸರಿಯಾದಂತ ಉತ್ತರ. 22ನೇ ಪ್ರಶ್ನೆ, ಆಲೂಗಡ್ಡೆಯ ಚೂರೊಂದರ ಮೇಲೆ ದುರ್ಬಲ ಅಯೋಡಿನ್ ದ್ರಾವಣವನ್ನ ಹಾಕಿದಾಗ ಆಲೂಗಡ್ಡೆ ಕಡು ನೀಲಿ ಬಣ್ಣಕ್ಕೆ ಬದಲಾಗಿದೆ. ಹಾಗಾದ್ರೆ ಆಹಾರದಲ್ಲಿರುವಂತಹ ಪೋಷಕಾಂಶ ಯಾವುದು? ನೋಡಿ, ಆಲೂಗಡ್ಡೆ ಏನಿರುತ್ತೆ ಅಂದ್ರೆ ಆಲೂಗಡ್ಡೆದ ಒಂದು ಸ್ಲೈಸ್ ತಗೊಂಡ್ಬಿಟ್ಟು ಅದ್ರ ಮೇಲೆ ನಾವು ಅಯೋಡಿನ್ ದ್ರಾವಣವನ್ನ ನಾವು ಹಾಕಿದಾಗ ಆಲೂಗಡ್ಡೆ ಏನಿರುತ್ತೆ ಅದು ಕಡು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹಾಗಾದ್ರೆ ಆಹಾರದಲ್ಲಿರುವಂತಹ ಪೋಷಕಾಂಶ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸೊ ಏನು ಅದಕ್ಕೆ ಉತ್ತರ? ನೋಡಿ, ಅದರಲ್ಲಿ ಯಾವ ಒಂದು ಆಹಾರದ ಪೋಷಕಾಂಶ ಇದೆ, ಮೀನ್ಸ್ ಅದ್ರಲ್ಲಿ ಆ ಒಂದು ಆಹಾರದಲ್ಲಿ ಇರುವಂತ ನ್ಯೂಟ್ರಿಯೆಂಟ್ ಯಾವುದು? ಪ್ರೋಟೀನ್ ಇದೆನಾ, ಎಣ್ಣೆ ಇದೆನಾ, ಪಿಷ್ಟ ಇದೆನಾ, ಅಥವಾ ಕೊಬ್ಬು ಇದೆನಾ ಅಂತ ನೋಡಿ. ಆಲೂಗಡ್ಡೆ ಅನ್ನುವಂಥದ್ದು ಅದು ಕಡು ನೀಲಿ ಬಣ್ಣಕ್ಕೆ ಬದಲಾಗಿದೆ. ಸೊ ಅಯೋಡಿನ್ ಅನ್ನ ಹಾಕಿದಾಗ, ಸೊ ಇದು ಯಾವ ಟೆಸ್ಟ್? ಸೊ ಅದೇನು ಪಿಷ್ಟ ಇದೆ ಅದ್ರೊಳಗಡೆ. ಉತ್ತರ ಏನು? ದಟ್ ಇಸ್ ಪಿಷ್ಟ. ಓಕೆ, ಒಣಗಿದ ಕೊಬ್ಬರಿ ತುಂಡನ್ನ ಹಾಳೆಯಲ್ಲಿ ಸುತ್ತಿ ಜಜ್ಜಿದಾಗ ಹಾಳೆಯ ಮೇಲೆ
ಎಣ್ಣೆಯ ಕಲೆ ಮೂಡಿದೆ. ಇದಕ್ಕೆ ಕಾರಣವಾಗಿರುವಂತಹ ಪೋಷಕಾಂಶ ನೋಡಿದ ಕೂಡಲೇ ಹೇಳ್ತೀರಾ, ದಟ್ ಇಸ್ ಕೊಬ್ಬು. ಪ್ರೋಟೀನ್ ಪರೀಕ್ಷೆಯಲ್ಲಿ ನೋಡಿ, ಪ್ರೋಟೀನ್ ಪರೀಕ್ಷೆಯಲ್ಲಿ ಆಹಾರ ಪದಾರ್ಥದಲ್ಲಿನ ಪ್ರೋಟೀನ್ ಇರುವಿಕೆಯನ್ನು ಸೂಚಿಸುವಂತಹ ಬಣ್ಣ ಯಾವುದು? ಪ್ರೋಟೀನ್ ಪರೀಕ್ಷೆ ಇದೆ ಅಂದ್ರೆ ಪ್ರೋಟೀನ್ ಟೆಸ್ಟ್ ನಾವೇನ್ ಮಾಡ್ತೀವಿ, ಆ ಆಹಾರ ಪದಾರ್ಥದಲ್ಲಿನ ಪ್ರೋಟೀನ್ ಇರುವಿಕೆಯನ್ನ ಸೂಚಿಸುವಂತಹ ಬಣ್ಣ ಯಾವುದು? ಓಕೆ, ಯಾವುದು ಅಂದ್ರೆ ನಾವು ಪ್ರೋಟೀನ್ ಟೆಸ್ಟ್ ಮಾಡಬೇಕಾದ್ರೆ ಆಹಾರ ಪದಾರ್ಥದಲ್ಲಿ ನಾವು ಟೆಸ್ಟ್ ಮಾಡಬೇಕಾದ್ರೆ ಯಾವ ಬಣ್ಣ ಬಂದ್ರೆ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಪ್ರೋಟೀನ್ ಅಂತ ನಾವು ಯಾವಾಗ ಹೇಳ್ತೀವಿ ಅಂತ, ಯಾವ ಕಲರ್ ಕಾಣಿಸ್ಕೊಂಡ್ರೆ ಅಂತ ಹೇಳಿದ್ರೆ ನೇರಳೆ ಬಣ್ಣ ಬಂದ್ರೆ ನಾವು ಪ್ರೋಟೀನ್ ಪ್ರೆಸೆಂಟ್ ಇದೆ ಅಂತ. ಓಕೆ, ಮುಂದಿನ ಪ್ರಶ್ನೆ, ಪಿಷ್ಟದ ಪರೀಕ್ಷೆಯಲ್ಲಿ ಆಹಾರ ಪದಾರ್ಥದಲ್ಲಿ ಪಿಷ್ಟ ಇರುವಿಕೆಯನ್ನು ಸೂಚಿಸುವಂತಹ ಬಣ್ಣ ಯಾವುದು? ನೋಡಿ ಹಿಂದ್ಗಡೆನೆ ಇದೆ, ಇದ್ಯಾವುದು? ಕಡು ನೀಲಿ ಬಣ್ಣಕ್ಕೆ ಬದಲಾಗಿದೆ, ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ ನೋಡಿ ಕಡು ನೀಲಿ. ಹಾಗಾದ್ರೆ ಇಲ್ಲಿ ಯಾವುದು? ಕಪ್ಪು ಮಿಶ್ರಿತ ನೀಲಿ. ಕಡು ನೀಲಿ ಅಂದ್ರೆ ಕಪ್ಪು ನೀಲಿ ಅಂತ. ಓಕೆ, ಸೊ ಕಪ್ಪು ಮಿಶ್ರಿತ ನೀಲಿ ಸರಿಯಾದಂತ ಉತ್ತರ. ಕೆಂಪು ಮಿಶ್ರಿತ ನೀಲಿ, ಕಿತ್ತಳೆ ಮಿಶ್ರಿತ ನೀಲಿ, ನೀಲಿ ಮಿಶ್ರಿತ ಹಳದಿ ಇದಲ್ಲ ಉತ್ತರ. ಉತ್ತರ ಏನು? ಕಪ್ಪು ಮಿಶ್ರಿತ ನೀಲಿ ಮೀನ್ಸ್ ಕಡು ನೀಲಿ. ಬೇಯಿಸಿದ ಮೊಟ್ಟೆಯ ಬಿಳಿ ಭಾಗಕ್ಕೆ 2 ಹನಿ ತಾಮ್ರದ ಸಲ್ಫೇಟ್ ಮತ್ತು 10 ಹನಿ ಕಾಸ್ಟಿಕ್ ಸೋಡಾವನ್ನ ಹಾಕಿದಾಗ ನೇರಳೆ ಬಣ್ಣಕ್ಕೆ ತಿರುಗುತ್ತೆ. ನೋಡಿ, ಬೇಯಿಸಿದಂತ ಮೊಟ್ಟೆ ಅಂದ್ರೆ ಒಂದು ಬಾಯ್ಲ್ಡ್ ಎಗ್ ಅನ್ನ ತಗೊಂಡಿದ್ದೀರಾ. ಓಕೆ, ಅದರ ಒಂದು ಬಿಳಿ ಭಾಗಕ್ಕೆ, ಯೋಕಲ್ಲ, ಒಂದು ಮೇಲ್ಗಡೆ ಇರುವಂತಹ ವೈಟ್ ಪಾರ್ಟ್ ಏನಿರುತ್ತೆ ಆ ಒಂದು ಬಿಳಿ ಭಾಗಕ್ಕೆ 2 ಹನಿ ತಾಮ್ರದ ಸಲ್ಫೇಟ್, ಓಕೆ, ಕಾಪರ್ ಸಲ್ಫೇಟ್ ಮತ್ತೆ 10 ಹನಿ ಕಾಸ್ಟಿಕ್ ಸೋಡಾವನ್ನ ಹಾಕಿದಾಗ ಅದು ಏನಾಗುತ್ತೆ? ನೇರಳೆ ಬಣ್ಣಕ್ಕೆ ತಿರುಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಇರುವಂತಹ ಆಹಾರದ ಘಟಕಾಂಶ ಯಾವುದು? ಮೊಟ್ಟೆಯಲ್ಲಿ ಏನೇ ಇರುತ್ತೆ? ಮೊಟ್ಟೆಯಲ್ಲಿ ಏನಿರುತ್ತೆ? ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿ ಅದು ನೇರಳೆ ಬಣ್ಣಕ್ಕೆ ತಿರುಗ್ತು ಅಂತ ಹೇಳಿದ್ರೆ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಪ್ರೋಟೀನ್ ಅಂತ ಅದರ ಅರ್ಥ. ಓಕೆ, ಸೊ ಸರಿಯಾದಂತ ಉತ್ತರ ಪ್ರೋಟೀನ್. ಇಲ್ಲೂ ಕೂಡ ಇದೆ ನೋಡಿ, ಅದಕ್ಕೆ ಸಂಬಂಧಪಟ್ಟಂತಂದ್ರೆ ಒಂದು ಪ್ರಶ್ನೆಯನ್ನ ಹೇಗೆಲ್ಲ ಕೇಳ್ತಾರೆ ಅಂತ. ಪ್ರೋಟೀನ್ ಪರೀಕ್ಷೆಯಲ್ಲಿ ಆಹಾರ ಪದಾರ್ಥದಲ್ಲಿನ ಪ್ರೋಟೀನ್ ಇರುವಿಕೆಯನ್ನು ಸೂಚಿಸುವಂತ ಬಣ್ಣ ನೇರಳೆ ಆಗಿರುತ್ತೆ. ಸೊ ಅದೇ ತರ ಅದನ್ನ ಇಲ್ಲಿ ಯಾವ ತರ ಕೇಳಿದರೆ, ಬೇಯಿಸಿದ ಮೊಟ್ಟೆಯ ಬಿಳಿಯ ಭಾಗಕ್ಕೆ 2 ಹನಿ ತಾಮ್ರದ ಸಲ್ಫೇಟ್ ಮತ್ತು 10 ಹನಿ ಕಾಸ್ಟಿಕ್ ಸೋಡಾವನ್ನು ಹಾಕಿದಾಗ ನೇರಳೆ ಬಣ್ಣಕ್ಕೆ ತಿರುಗುತ್ತೆ. ಹಾಗಾದ್ರೆ ಅಲ್ಲಿ ಏನಿರುತ್ತೆ? ಪ್ರೋಟೀನ್ ಅನ್ನುವಂಥದ್ದು ಇರುತ್ತೆ. ಓಕೆ, 27ನೇ ಪ್ರಶ್ನೆ, 2-3 ಹನಿ ದುರ್ಬಲ ಅಯೋಡಿನ್ ದ್ರಾವಣವನ್ನ ಮಾಗದೇ ಇರುವ ಮಾವಿಗೆ ಸೇರಿಸಿದಾಗ ನೋಡಿ 2 to 3 ಡ್ರಾಪ್ಸ್ ದುರ್ಬಲ ಅಯೋಡಿನ್ ದ್ರಾವಣವನ್ನ, ಅಯೋಡಿನ್ ಸೊಲ್ಯೂಷನ್ ಅನ್ನ ಅಂದ್ರೆ ಕಾಯಿ ಇರುವಂತ ಮಾವಿನ ಕಾಯಿ ಅಂದ್ರೆ ಮಾವಿನಕಾಯಿ, ಅದೇನು ಮಾಗಿಲ್ಲ ಮೀನ್ಸ್ ಹಣ್ಣಾಗಿಲ್ಲ ಅಂತ ಒಂದು ಮಾವಿನಕಾಯಿಗೆ ಸೇರಿಸಿದಾಗ ಫಲಿತಾಂಶ ಏನಾಗುತ್ತೆ? ಯಾವ್ದನ್ನ ಹಾಕಿದಾಗ? ಅಯೋಡಿನ್ ಸೊಲ್ಯೂಷನ್ ಅನ್ನ ಹಾಕಿದಾಗ ಏನಾಗುತ್ತೆ? ಪಿಷ್ಟದ ಇರುವಿಕೆಯಿಂದ ನೀಲಿ ಕಪ್ಪು ಬಣ್ಣ ಬರುತ್ತದೆ, ಪಿಷ್ಟ ಇಲ್ಲದಿರುವುದರಿಂದ ನೇರಳೆ ಬಣ್ಣ ಬರುತ್ತದೆ, ಪಿಷ್ಟ ಇಲ್ಲದಿರುವುದರಿಂದ ಕೆಂಪು ಬಣ್ಣ ಬರುತ್ತದೆ, ಸಕ್ಕರೆ ಅಂಶ ಇರುವುದರಿಂದ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅಂತ ಇದೆ. ಓಕೆ, ನೋಡಿ, ಪಿಷ್ಟದ ಇರುವಿಕೆಯಿಂದ ಅಲ್ಲಿ ಅಯೋಡಿನ್ ಸೊಲ್ಯೂಷನ್ ಅನ್ನ ಹಾಕೋದ್ರಿಂದ, ದ್ರಾವಣವನ್ನ ಹಾಕೋದ್ರಿಂದ ಪಿಷ್ಟದ ಇರುವಿಕೆಯಿಂದ ನೀಲಿ ಕಪ್ಪು ಬಣ್ಣ ಬರುತ್ತೆ. ಓಕೆ, ನೀಲಿ ಕಪ್ಪು ಬಣ್ಣ ಬರುತ್ತದೆ. ಇದು ಅದಕ್ಕೆ ಸರಿಯಾದಂತ ಉತ್ತರ. ಪ್ರೋಟೀನ್ ಪರೀಕ್ಷೆಯಲ್ಲಿ ಧನಾತ್ಮಕ ಫಲಿತಾಂಶವನ್ನ ನೀಡುವಂತ ಆಹಾರ ಪದಾರ್ಥ ಯಾವುದು? ನೋಡಿ, ಪ್ರೋಟೀನ್ ಪರೀಕ್ಷೆಯಲ್ಲಿ ಧನಾತ್ಮಕ ಫಲಿತಾಂಶವನ್ನ ನೀಡುವಂತ ಆಹಾರ ಪದಾರ್ಥ ಯಾವುದು? ಮೀನ್ಸ್ ಪಾಸಿಟಿವ್. ನೋಡಿ, ಪ್ರೋಟೀನ್ ಪರೀಕ್ಷೆ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಯಾವ್ದನ್ನ ತಗೊಂಡ್ರೆ ನಮಗೆ ಪಾಸಿಟಿವ್ ಬರುತ್ತೆ? ಹಾಲು. ಮೀನ್ಸ್ ಇಂಡೈರೆಕ್ಟ್ ಆಗಿ ಇದರಲ್ಲಿ ಅಂದ್ರೆ ಯಾವ ಪದಾರ್ಥದಲ್ಲಿ ಪ್ರೋಟೀನ್ ಇದೆ ಅಂತ ಅರ್ಥ. ಹಾಲು, ಆಲೂಗಡ್ಡೆ, ಎಣ್ಣೆ, ಬೇಯಿಸಿದ ಮೊಟ್ಟೆಯ ಬಿಳಿ ಭಾಗ ಅಂತ ಇದೆ. ಪ್ರೋಟೀನು ಯಥೇಚ್ಛವಾಗಿ ಇರುವಂತದ್ದೇ ಮೊಟ್ಟೆನಲ್ಲಿ, ಹೌದಲ್ವಾ? ಸೊ ಹಾಗಾಗಿ ಉತ್ತರ ಏನು? ಅಂದ್ರೆ ಆಲೂಗಡ್ಡೆನಲ್ಲೂ, ಈವನ್ ಆಲೂಗಡ್ಡೆನಲ್ಲೂ ಕೂಡ ಆಲೂಗಡ್ಡೆ ಮತ್ತೆ ಎಣ್ಣೆ ಇದು ಕಾರ್ಬೋಹೈಡ್ರೇಟ್. ಆಲೂಗಡ್ಡೆ ಬಂದು ಕಾರ್ಬೋಹೈಡ್ರೇಟ್ಸ್ ಬರುತ್ತೆ. ಓಕೆ, ಎಣ್ಣೆ ಫ್ಯಾಟ್. ಸೊ ಹಾಲಲ್ಲೂ ಕೂಡ ಪ್ರೋಟೀನ್ಸ್ ಅಂಡ್ ಮಿನರಲ್ಸ್ ಇರುತ್ತೆ ಅಂತ ನಾವು ನೋಡ್ತೀವಿ. ಈವನ್ ಬೇಯಿಸಿದ ಮೊಟ್ಟೆಯಲ್ಲೂ ಕೂಡ ಏನು ಪ್ರೋಟೀನ್ ಇರುತ್ತೆ ಅನ್ನುವಂಥದ್ದನ್ನ ಗೊತ್ತಿರುವಂತಹ ವಿಷಯ. ಸೊ ಹಾಲು ಮತ್ತೆ ಬೇಯಿಸಿದ ಮೊಟ್ಟೆಯ ಬಿಳಿ ಭಾಗ ಏನಿರುತ್ತೆ ಅದರಲ್ಲಿ ಪ್ರೋಟೀನ್ ಯಥೇಚ್ಛವಾಗಿ ಇರುವಂತದ್ದು. ಸೊ ಹಾಗಾಗಿ 28ಕ್ಕೆ ಸರಿಯಾದಂತಹ ಉತ್ತರ ಯಾವುದು? 1 ಮತ್ತು 4. ಯಾವುದು? 1 ಮತ್ತು 4 ಇಲ್ಲಿದೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ 29ನೇ ಪ್ರಶ್ನೆ ನೋಡಿ, ಮಲಬದ್ಧತೆ
ಮಲಬದ್ಧತೆಯಿಂದ ನರಳ್ತಾ ಇರುವಂತಹ ವ್ಯಕ್ತಿಗೆ ವೈದ್ಯರು ತಾಜಾ ಹಣ್ಣು ಮತ್ತು ತರಕಾರಿಗಳನ್ನ ಹೆಚ್ಚು ಸೇವಿಸುವಂತೆ ಸಲಹೆ ನೀಡ್ತಾರೆ. ಯಾಕೆ ಅವ್ರು ಹಾಗೆ ಸಲಹೆ ನೀಡ್ತಾರೆ? ಅವರು ಹೆಚ್ಚಿನ ಸಕ್ಕರೆ ಅಂಶ ಹೊಂದಿರುವುದರಿಂದ ಸುಲಭವಾಗಿ ಪಚನವಾಗಲು ಸಹಾಯಕವಾಗ್ಲಿ ಅಂತ. ಅವು ಹೆಚ್ಚಿನ ನಾರು ಪದಾರ್ಥ ಹೊಂದಿರುವುದರಿಂದ ಪಚನವಾಗದ ಆಹಾರವನ್ನ ದೇಹದಿಂದ ಹೊರಹಾಕೋದಕ್ಕೆ ಅದು ಸಹಾಯ ಮಾಡುತ್ತೆ ಅಂತ. ಅವು ಹೆಚ್ಚಿನ ಪ್ರೋಟೀನ್ ಅಂಶ ಹೊಂದಿರುವುದರಿಂದ ಆಹಾರವು ಬಹುಬೇಗ ಜೀರ್ಣವಾಗುತ್ತೆ ಅಂತ. ಇವು ಹೆಚ್ಚಿನ ಖನಿಜಾಂಶ ಹೊಂದಿರುವುದರಿಂದ ಉದರದ ಬೇನೆಯನ್ನ ಅದು ಕಡಿಮೆ ಮಾಡುತ್ತೆ ಅಂತ. ನೋಡಿ, ಮಲಬದ್ಧತೆ ಅಂತ ಅಂದ್ರೆ ಅಲ್ಲಿ ಕಾನ್ಸ್ಟಿಪೇಷನ್ ಉಂಟಾಗಿರುತ್ತೆ. ಸೊ ದಟ್ ಆ ವೇಸ್ಟ್ ಹೊರಗಡೆ ಹೋಗ್ಬೇಕು ಅಂತ ಹೇಳಿದಾಗ ಇಲ್ಲೇನಾಗುತ್ತೆ, ಮಲ ಅನ್ನುವಂಥದ್ದು ವಿಸರ್ಜನೆ ಆಗ್ಬೇಕು ಅಂತ ಹೇಳಿದಾಗ ಹೆಚ್ಚಿನದಾಗಿ ನಾರು ಪದಾರ್ಥವನ್ನ ಹೊಂದಿರುವಂತಹ ಮತ್ತೆ ಪಚನವಾಗದ ಆಹಾರವನ್ನ ದೇಹದಿಂದ ಹೊರಹಾಕೋದಕ್ಕೆ ಈ ನಾರು ಪದಾರ್ಥಗಳು ಸಹಾಯ ಮಾಡೋದ್ರಿಂದ ಡಾಕ್ಟರ್ ಈ ರೀತಿ ಸಲಹೆಯನ್ನ ನೀಡ್ತಾರೆ. 30ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥ ಯಾವುದು? ನಾವು ನೋಡಿದ್ವಿ 6ನೇ ತರಗತಿ ಅಭ್ಯಾಸ ಪ್ರಶ್ನೆಯಲ್ಲಿ ನಾವು ನೋಡಿದ್ವಿ. ದೇಹ ನಿರ್ಮಾಣ ಅಂತ ಬಂದಾಗ ಯಾವ ಬಾಡಿ ಬಿಲ್ಡಿಂಗ್ ಅಂತ ನಾವ್ ಯಾವ್ದನ್ನ ಕರಿತೀವಿ? ದಟ್ ಇಸ್ ಪ್ರೋಟೀನ್ಸ್, ಹೌದಲ್ವಾ? ಹಾಗಾದ್ರೆ ಪ್ರೋಟೀನ್ಗೆ ಸೇರಿರುವಂತಹ ಪದಾರ್ಥನೇ ಇಲ್ಲಿ ಉತ್ತರ ಆಗಿರುತ್ತೆ. ಹಾಗಾದ್ರೆ ಹೆಸರು ಕಾಳು ಹೆಚ್ಚಿನ ಪ್ರೋಟೀನ್ಸ್ ಅನ್ನ ಒಳಗೊಂಡಿರೋ ಕಾರಣ ಹೆಸರು ಕಾಳು ಅನ್ನುವಂಥದ್ದು ಸರಿಯಾದಂತ ಉತ್ತರ. ಪ್ರೋಟೀನ್ಗಳು ಮಾನವನ ದೇಹಕ್ಕೆ ಅತ್ಯವಶ್ಯಕ. ಯಾಕೆ ಅತ್ಯವಶ್ಯಕ? ಇಲ್ಲೇ ನೋಡಿದ್ವಿ. ಯಾವುದಕ್ಕೆ? ದೇಹದ ಭಾಗಗಳ ಬೆಳವಣಿಗೆಗೆ ಅದು ಸಹಾಯ ಮಾಡುತ್ತೆ ಅನ್ನೋದ್ರ ಸಲುವಾಗಿ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು 32ನೇ ಪ್ರಶ್ನೆ, ಉತ್ತಮ ದೃಷ್ಟಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಅಗತ್ಯವಾಗಿರುವಂತಹ ವಿಟಮಿನ್ ಯಾವುದು? ವಿಟಮಿನ್ ಎ ಅನ್ನುವಂಥದ್ದು ಅತ್ಯಗತ್ಯ. ಓಕೆ, ಇನ್ನು 33ನೇ ಪ್ರಶ್ನೆ, ದಟ್ ಇಸ್ ಶಕ್ತಿ ಕೊಡುವ ಪೋಷಕಾಂಶ ಕೊಬ್ಬು, ಹೌದಲ್ವಾ? ದೇಹ ನಿರ್ಮಾಣಕಾರಕ ಪೋಷಕಾಂಶ ಯಾವುದು? ಅಂದ್ರೆ ಇಲ್ಲಿ ಕಾರ್ಬೋಹೈಡ್ರೇಟ್ ಬರುತ್ತೆ, ಕೊಬ್ಬು ಬರುತ್ತೆ. ಬಟ್ ಅವೆರಡನ್ನು ಕಂಪೇರ್ ಮಾಡಿದಾಗ ಅತಿ ಹೆಚ್ಚು ಕೊಡುವಂತದ್ದು ಕೊಬ್ಬಾಗಿರುತ್ತೆ. ಇದನ್ನ ನಾವು ಸಾರಾಂಶ ಹೇಳ್ಬೇಕಾದ್ರೇನೆ ಹೇಳಿದ್ವಿ. ದೇಹ ನಿರ್ಮಾಣಕಾರಕ ಪೋಷಕಾಂಶ ಯಾವುದು? ದಟ್ ಈಸ್ ಪ್ರೋಟೀನ್, ಹೌದಲ್ವಾ? ಮುಂದಿನ ಪ್ರಶ್ನೆ, ಪೋಷಕಾಂಶಗಳು ಮತ್ತು ಅವುಗಳ ಕಾರ್ಯಕ್ಕೆ ಸಂಬಂಧಿಸಿದಂತೆ ಸರಿಯಾದ ಜೋಡಣೆಯನ್ನ ಬರೆಯಿರಿ. ಅಂದ್ರೆ ಯಾವ ಪೋಷಕಾಂಶ ಯಾವ ಕಾರ್ಯವನ್ನ ಮಾಡುತ್ತೆ ಅಂತ ಸರಿಯಾಗಿ ನಾವು ಮಾಡ್ಬೇಕು. ನೋಡಿ, ಕಾರ್ಬೋಹೈಡ್ರೇಟ್ ಶಕ್ತಿ ಉತ್ಪಾದನೆ ಮಾಡುತ್ತೆ, ಲಿಪಿಡ್ಗಳು ಅಸ್ಥಿಪಂಜರದ ಬೆಳವಣಿಗೆ, ಪ್ರೋಟೀನು ಕೀಲುಗಳ ನಯವಾದ ಚಲನೆ, ಆಮೇಲೆ ವಿಟಮಿನ್ ಆಮ್ಲಜನಕ ಸಾಗಾಣಿಕೆ ಮಾಡುತ್ತೆ ಅಂತ ಇದೆ. ನೋಡಿ, ಕಾರ್ಬೋಹೈಡ್ರೇಟ್ ಏನಿರುತ್ತೆ, ಇದು ಶಕ್ತಿಗೆ ಅಂದ್ರೆ ಶಕ್ತಿ ಕೊಡುವಂತ ಪೋಷಕಾಂಶ. ಹಾಗಾಗಿ ಶಕ್ತಿ ಬಿಡುಗಡೆ ಅಂದ್ರೆ ಶಕ್ತಿ ಉತ್ಪಾದನೆ ಆಗುತ್ತೆ ಕಾರ್ಬೋಹೈಡ್ರೇಟ್ ಇಂದ. ಇದು ಸರಿಯಾದಂತ ಉತ್ತರ. 35ನೇ ಪ್ರಶ್ನೆ, ಈ ವಿಟಮಿನ್ ಅಂದ್ರೆ ಈ ಒಂದು ವಿಟಮಿನ್ ಕೊರತೆಯಿಂದ ದೇಹದ ಗಾಯಗೊಂಡಂತ ಭಾಗದಿಂದ ನಿರಂತರವಾಗಿ ರಕ್ತಸ್ರಾವ ಆಗುತ್ತೆ. ಯಾವುದು? ನೋಡಿದ ಕೂಡಲೇ ತುಂಬಾ ಫೆಮಿಲಿಯರ್ ಇರುತ್ತೆ, ಎಲ್ಲರೂ ಐಡೆಂಟಿಫೈ ಮಾಡ್ತಿರೋ, ದಟ್ ಇಸ್ ವಿಟಮಿನ್ ಕೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ, ಮೊಳಕೆ ಕಟ್ಟಿದ ಹುರುಳಿಕಾಳು ಹೆಸರು ಕಾಳಲ್ಲಿ ಸಮೃದ್ಧಿಯಾಗಿರುವಂತಹ ಪೋಷಕಾಂಶ ಯಾವುದು? ಯಾವುದು? ಮೊಳಕೆ ಕಟ್ಟಿದ ಹುರುಳಿಕಾಳು, ಕಾಳು ಧಾನ್ಯಗಳು, ಸಿರಿಧಾನ್ಯಗಳು ಅಂತ ಏನ್ ಹೇಳ್ತೀವಿ, ಅದ್ರಲ್ಲೆಲ್ಲ ಏನಿರುತ್ತೆ? ದಟ್ ಇಸ್ ಪ್ರೋಟೀನ್ಗಳು ಯಥೇಚ್ಛವಾಗಿ ಇರುವಂತದ್ದು. ಓಕೆ, ಸೊ 36ನೇ ಪ್ರಶ್ನೆಗೆ ಉತ್ತರ ಏನು? ದಟ್ ಇಸ್ ಪ್ರೋಟೀನ್ಗಳು. ಓಕೆ, 37ನೇ ಪ್ರಶ್ನೆ, ಕೊಬ್ಬಿನಾಂಶಗಳು ಸಮೃದ್ಧವಾಗಿರುವಂತಹ ಆಹಾರದ ಜೋಡಿ ಯಾವುದು? ಕೊಬ್ಬಿನಾಂಶಗಳು ಜಾಸ್ತಿ ಇರುವಂತದ್ದು ಕೆನೆ ಮತ್ತು ಬೆಣ್ಣೆ. ನೋಡಿದ ಕೂಡಲೇ ಹೇಳ್ತೀರಾ, ಹೌದಲ್ವಾ? ಎಸ್. ಈಗ ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ, ಮಾಂಸ ಮತ್ತು ದ್ವಿದಳ ಧಾನ್ಯಗಳಲ್ಲಿ ಯಥೇಚ್ಛವಾಗಿ ಇರುವುದು ಯಾವ್ದ್ರಲ್ಲಿ? ಮಾಂಸ ಮತ್ತು ದ್ವಿದಳ ಧಾನ್ಯಗಳಲ್ಲಿ ಏನು ಜಾಸ್ತಿ ಇರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬು, ವಿಟಮಿನ್ಗಳು ಮತ್ತು ಖನಿಜಗಳು ಅಂತ ಇದೆ. ಓಕೆ, ಸೊ ಸರಿಯಾದಂತ ಉತ್ತರ ಯಾವ್ದು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಯಾಕಂದ್ರೆ ಅಲ್ಲಿ ಧಾನ್ಯಗಳಲ್ಲಿ ಏಕದಳ ಧಾನ್ಯ, ದ್ವಿದಳ ಧಾನ್ಯ ಅಂತ ಬೇರೆ ಬೇರೆ ಬರುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ ದ್ವಿದಳ ಧಾನ್ಯ ಮತ್ತೆ ಮಾಂಸ ಅಂತ ಹೇಳಿ. ಹಾಗಾದ್ರೆ ಈ 4ರಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. 39ನೇ ಪ್ರಶ್ನೆ, 39ನೇ ಪ್ರಶ್ನೆ, ಗೋಧಿ, ಆಲೂಗಡ್ಡೆ, ಸಜ್ಜೆಯಲ್ಲಿ ಇರುವಂತಹ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಪೋಷಕಾಂಶ ಯಾವುದು? ಗೋಧಿ, ಆಲೂಗಡ್ಡೆ ಮತ್ತೆ ಸಜ್ಜೆ. ಇವುಗಳಲ್ಲಿ ಅತಿ ಹೆಚ್ಚಿನ ಪೋಷಕಾಂಶ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಪೋಷಕಾಂಶ ಯಾವುದು? ಲಿಪಿಡ್, ಖನಿಜ, ಪ್ರೋಟೀನು ಮತ್ತೆ ಕಾರ್ಬೋಹೈಡ್ರೇಟ್ ಅಂತ ಇದೆ. ಓಕೆ, ಯಾವುದು? ಆಲೂಗಡ್ಡೆ ಅಂತ ಬಂದ ಕೂಡಲೇ ನಿಮಗೆ ನೆನಪಿನಲ್ಲಿ ಇಟ್ಕೊಂಡಿರಿ, ದಟ್ ಇಸ್ ಕಾರ್ಬೋಹೈಡ್ರೇಟ್. ಓಕೆ, ಯಾವುದು? ಕಾರ್ಬೋಹೈಡ್ರೇಟ್.
ಆಮೇಲೆ ಖನಿಜಾಂಶಗಳು ಸಮೃದ್ಧವಾಗಿರುವಂತಹ ಆಹಾರದ ಆಕಾರಗಳು. ಖನಿಜಾಂಶಗಳು ಜಾಸ್ತಿ ಇರುವಂತಹ ಆಹಾರದ ಆಕಾರಗಳು ಯಾವುದು? ಖನಿಜಾಂಶಗಳು ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಬಾಳೆಹಣ್ಣಲ್ಲಿ ಮಿನರಲ್ಸ್ ಜಾಸ್ತಿ ಇರುತ್ತೆ, ಜೊತೆಗೆ ಬಟಾಣಿನಲ್ಲಿ ಜಾಸ್ತಿ ಇರುತ್ತೆ. ಆಮೇಲೆ ಮತ್ತೆ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಸೇಬೆ ಹಣ್ಣಿನಲ್ಲೂ ಕೂಡ ಜಾಸ್ತಿ ಇರುತ್ತೆ. ಓಕೆ, ನಾವು ಹಾಲು ಅಂದ್ರೆ ಪ್ರೋಟೀನ್ಸ್ ಅನ್ನುವಂಥದ್ದು ಹಾಲಿನಲ್ಲಿ ಜಾಸ್ತಿ ಇರುತ್ತೆ ಅಂತ ನಾವು ಈಗ ಆಲ್ರೆಡಿ ಹಿಂದಿನ ಒಂದು ಪ್ರಶ್ನೆಯಲ್ಲಿ ನಾವು ನೋಡಿದ್ವಿ, ಹಾಲು ಮತ್ತೆ ಎಗ್ ವೈಟ್. ಓಕೆ, ಅದ್ರೊಳಗಡೆ ಇರುತ್ತೆ ಅಂತ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ನೋಡಿ, ಖನಿಜಾಂಶಗಳು ಜಾಸ್ತಿ ಬಾಳೆಹಣ್ಣಲ್ಲಿ ಇರುತ್ತೆ, ಬಟಾಣಿ ಕಾಳಲ್ಲಿ ಖನಿಜಾಂಶಗಳು ಮಿನರಲ್ಸ್ ಜಾಸ್ತಿ ಇರುತ್ತೆ ಬಟಾಣಿ ಕಾಳಲ್ಲಿ, ಮತ್ತೆ ಸೇಬೆ ಹಣ್ಣಿನಲ್ಲೂ ಕೂಡ ಖನಿಜಾಂಶಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಏನು? 3 ಇಲ್ಲಿದೆ, 4 ಇಲ್ಲಿದೆ, ಮತ್ತೆ 6ನೇದು ಇಲ್ಲಿದೆ. ಸೊ ಸರಿಯಾದಂತ ಉತ್ತರ ಬಂದು ಆಪ್ಷನ್ ಡಿ ಸರಿಯಾದಂತ ಉತ್ತರ. ಸೊ ಇದಕ್ಕೆ ಇದರ ಮುಂದುವರೆದ ಭಾಗವನ್ನು ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ನೋಡ್ತಾ ಹೋಗೋಣ. 41ನೇ ಪ್ರಶ್ನೆಯಿಂದ ನಾವು ಮತ್ತೆ ನೋಡ್ತಾ ಹೋಗೋಣ. ಸೊ ಇದಿಷ್ಟು 6ನೇ ತರಗತಿಯ MCQs ನ ಮೊದಲ ಭಾಗ ಆಗಿತ್ತು. ಯಾಕೆ ಅದನ್ನ ನಾನಿವಾಗ 10 ಚಾಪ್ಟರ್ಸ್ ಅಭ್ಯಾಸದ ಪ್ರಶ್ನೆಗಳನ್ನ ಮಾಡಿದೀನಿ. ಮುಂದಿನ ಚಾಪ್ಟರ್ಸ್ ಮಾಡೋದಕ್ಕೆ ಯಾರು ಜಾಸ್ತಿ ಅಷ್ಟಾಗಿ ಆಸಕ್ತಿಯನ್ನ ತೋರಿಸದೇ ಇರೋ ಕಾರಣ ನಾನು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಈ ಒಂದು MCQs ಮಾಡಿ ಅಂತ ಬಹಳಷ್ಟು ಜನ ಕಮೆಂಟ್ ಅನ್ನ ಹಾಕಿದ್ರಿ. ಹಾಗಾಗಿ ಇದನ್ನ ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಓಕೆ, ನೋಡಿ, ಇದನ್ನಾದ್ರೂ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ.